ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ನನ್ನ ಮಗಳಿಗೆ ರಾಗಿ ಸರಿ ಹೇಗೆ ಮಾಡ್ಕೊಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಖಾಲಿ ಆದ ತಕ್ಷಣ ನಿಮಗೆ ಈ ರೆಸಿಪಿನ ತೋರಿಸ್ತೀನಿ ಅಂತ. ನನ್ನ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಒಂದ್ಸಲ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ರಾಗಿನ ತಗೊಂಡಿದ್ದೀನಿ. ಈ ಕಪ್ ಅಳತೆಯಲ್ಲಿ 1.25 ಕಪ್ ಅಳತೆನ ತಗೊತಾ ಇದ್ದೀನಿ. ಅದನ್ನು ನೀಟಾಗಿ 2ರಿಂದ 3 ಸಲ ವಾಶ್ ಮಾಡ್ಕೋಬೇಕು, ಧೂಳಿರುತ್ತೆ. ಚೆನ್ನಾಗಿ ತೊಳ್ಕೊಂಬಿಟ್ಟು ಇಲ್ಲಿ ಒಂದು ನೈಟ್ ಬೇಕಾದರೆ ಒಂದು ಡೇ ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಥವಾ ರಾತ್ರಿಯಿಂದ ಬೆಳಗ್ಗೆವರೆಗೂ ನೀವು ನೆನೆ ಹಾಕ್ಬೋದು. ನಾನಿಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನೀಟಾಗಿ ತೊಳ್ಕೊಳ್ಳಿ, ಮಕ್ಕಳಿಗೆ ಅಲ್ವಾ, ಹಾಗಾಗಿ ತೊಳ್ಕೊಂಬಿಟ್ಟು ನೀರು ಹಾಕಿ ಒಂದು ನೈಟ್ ಪೂರ್ತಿ ಬಿಡ್ತಾ ಇದ್ದೀನಿ. ಬೆಳಗ್ಗೆ ಚೆನ್ನಾಗಿ ನೆಂದಿತ್ತು, ಇಷ್ಟೇ ಸಾಕು ನೆನೆ ಹಾಕೋದಕ್ಕೆ ಟೈಮಿಂಗು. ಇದನ್ನು ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಇನ್ನೊಂದು ಸಲ ನೀರು ಕೂಡ ಹಾಕ್ಕೊಂಡು ನೋಡ್ತಾ ಇರ್ಬೋದು, ಚೆನ್ನಾಗಿ ನೆಂದಿದೆ. ನೀರು ಇನ್ನೊಂದು ಸಲ ತೆಗೆದುಬಿಟ್ಟು ಒಂದು ಕಾಟನ್ ಬಟ್ಟೆ, ನಾನು ನನ್ನ ಮಗಳಿಗೆ ಇದನ್ನೇ ಬಳಸ್ತೀನಿ ಯಾವಾಗಲೂ ರಾಗಿ ಸರಿ ಮಾಡಿದಾಗ. ಅದನ್ನು ವಾಶ್ ಮಾಡಿ ತೆಗೆದಿಟ್ಟಿರ್ತೀನಿ. ಅದನ್ನೇ ಕೂಡ ಬೇರೆ ಯಾವುದಕ್ಕೂ ಬಳಸಲ್ಲ. ಚೆನ್ನಾಗಿ ವಾಶ್ ಮಾಡಿರೋದನ್ನೇ ತಗೊಳ್ಳಿ. ಇದನ್ನೆಲ್ಲ ನೀರಿಂದ ಸಪ್ರೇಟ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ. ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಒತ್ತಿ ನೀರನ್ನೆಲ್ಲ ನೀಟಾಗಿ ತಗೊಳ್ಳಿ. ಇಲ್ಲಾಂದರೆ ರಾಗಿ ಲೋಳೆ ಆಗುತ್ತೆ ಅಥವಾ ಮೊಳಕೆ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಾನಿಲ್ಲಿ ನೈಟ್ ಪೂರ್ತಿ ಮೊಳಕೆ ಬರೋದಕ್ಕೆ ಬಿಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇದನ್ನು ಮಾಡ್ತಾಯಿಲ್ಲ. ಒಂದು 10-11 ಗಂಟೆ ಆದಮೇಲೆ ನಾಷ್ಟ ಎಲ್ಲ ಮಾಡಿಕೊಂಡು ಈ ಪ್ರಿಪ್ರೇಷನ್ನ ಚಾಲೂ ಮಾಡ್ತಾಯಿದ್ದೀನಿ. ಈಗ ಇದನ್ನು ಓಪನ್ ಮಾಡಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ನೋಡ್ತಾ ಇರ್ಬೋದು, ವೈಟಾಗಿ ಚಿಕ್ಕದಾಗಿ ಬಂದಿರಲಿ. ತುಂಬ ಉದ್ದುದ್ದ ಬಂದರೆ ಅಷ್ಟೇ ರಾಗಿ ಸರಿ ಮೊಳಕೆ ಬಂದಿದೆ ಅಂತ ಅಲ್ಲ. ಈ ಥರ ಬಂದರೆ ಅಷ್ಟೇ ತುಂಬ ಸತ್ವ ಇರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ವೈಟಾಗಿ ಇಷ್ಟಿಷ್ಟೇ ಚಿಕ್ಕದಾಗಿ ಬಂದಿರಲಿ. ಉದ್ದುದ್ದ ಬಂದಿದ್ದರೆ ರಾಗಿಯಲ್ಲಿರೋ ಸತ್ವ ಎಲ್ಲ ಹೋಗಿರುತ್ತೆ. ಈಗ ಈ ಕಪ್ ಅಳತೆಯಲ್ಲಿ ನಾನು ಬೇರೆ ಎಲ್ಲ ಐಟಮ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ವೈಟ್ ಅಕ್ಕಿ ತೊಗೊಂಡಿದ್ದೀನಿ. ನನ್ನ ಹತ್ರ ಕೆಂಪು ಅಕ್ಕಿ ಇರಲಿಲ್ಲ. ನೀವು ಕೆಂಪು ಅಕ್ಕಿ ಇದ್ದರೆ ಕೂಡ ಹಾಕ್ಕೋಬೋದು. 2 ಕಪ್ ಅಕ್ಕಿ, ಅರ್ಧ ಕಪ್ ಹೆಸರುಬೇಳೆ, ಅರ್ಧ ಕಪ್ ಕಡಲೆಬೇಳೆ. ಇಲ್ಲಿ ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಮೆಂತ್ಯ ಸ್ವಲ್ಪ, ಅರ್ಧ ಕಪ್ ತೊಗರಿಬೇಳೆ, ಒಂದು 15ರಿಂದ 20 ಮೆಣಸು, 2 ಏಲಕ್ಕಿ. ಇಲ್ಲಿ ಉದ್ದಿನಬೇಳೆ ಒಂದು 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಕರಿಬೇವು ಒಂದು ಹಿಡಿ, ಹೆಸರುಬೇಳೆ ಒಂದು 1/4 ಕಪ್ ಅಷ್ಟು, ಮಸೂರ್ ದಾಲ್ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬೇಕಾದರೆ ನನ್ನ ಹತ್ರ ಜಾಯಿಕಾಯಿ ಇರಲಿಲ್ಲ, ಹಾಗಾಗಿ ನಾನು ಜಾಯಿಕಾಯಿ ಹಾಕ್ಕೊಂಡಿಲ್ಲ. ಜಾಯಿಕಾಯಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ನನ್ನ ಹತ್ರ ಗೋಧಿ ಕೂಡ ಇರಲಿಲ್ಲ. ಗೋಧಿನ ಪಕ್ಕದ ಮನೇಲಿ ಇಸ್ಕೊಂಡು ಆಮೇಲೆ ವಾಶ್ ಮಾಡಿ ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ವಾಶ್ ಮಾಡಿಕೊಂಡು ಸಡನ್ನಾಗಿ ನಾನು ಯಾವುದನ್ನು ನೆನೆ ಹಾಕ್ತಾಯಿಲ್ಲ. ಸಡನ್ನಾಗಿ ತಗೊಂಡೋಗಿ ಒಣಗಿ ಹಾಕ್ತಾಯಿದ್ದೀನಿ ಮನೆ ಮೇಲ್ಗಡೆ. ಗಾಳಿ ತುಂಬಾ ಇತ್ತು, ಮಳೆಗಾಲ ಬೇರೆ. ಚೆನ್ನಾಗಿ ಒಣಗಬೇಕಂದ್ರೆ ತುಂಬ ಚೆನ್ನಾಗಿ ಬಿಸಿಲಿರಬೇಕು. ಬಿಸಿಲಿರೋದನ್ನು ನೋಡಿಕೊಂಡು ನೀವು ರಾಗಿನ ಮೊಳಕೆ ಬರೋದಕ್ಕೆ ನೆನೆ ಹಾಕ್ಕೊಳ್ಳಿ. ನನಗೆ ರಾಗಿ ಸರಿ ಬೇರೆ ಖಾಲಿಯಾಗಿತ್ತು. ಮಳೆಗಾಲ ಬೇರೆ, ಬಿಸಿಲು ಬೇರೆ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ನಾನು ಅನಿವಾರ್ಯತೆಯಿಂದ ಹಾಕ್ಕೊಂಡಿದ್ದೆ ನನ್ನ ಮಗಳಿಗೆ ರಾಗಿ ಸರಿ ಬೇಕು ಅಂತ. ನಂಗೆ ಟೈಮ್ ತೊಗೊಂತು. ಒಂದು 2 ದಿನ ಒಣಗಿಸ್ಕೊಂಡೆ. ಒಂದೇ ದಿನ ಚೆನ್ನಾಗಿ ಬಿಸಿಲಿದ್ರೆ ಒಂದೇ ದಿನ ಒಣಗಿದ್ರೆ ಸಾಕು. ನೋಡ್ತಾ ಇರ್ಬೋದು, ಚೆನ್ನಾಗಿ ಒಣಗ ಹಾಕಿ ಸುತ್ತಲಿಗೂ ತೆಳುವಾಗಿರುವ ವೇಲ್ನ ಹಚ್ಚಿ ಪೂರ್ತಿ ಕವರ್ ಮಾಡ್ತಾಯಿದ್ದೀನಿ, ಸೈಡಿಂದ ಧೂಳು ಬರಬಾರ್ದು ಅಂತ. ನೋಡ್ತಾ ಇರ್ಬೋದು ಎಷ್ಟು ಮೋಡ ಇದೆ, ಒಂದು ಚೂರು ಬಿಸಿಲಿಲ್ಲ. ಹಾಕಿ ಒಂದು 2 ತಾಸಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಳೆನೂ ಬಂತು ಅಂತ ತೆಗೆದಿಟ್ಟೆ, ಮತ್ತೆ ಬಿಸಿಲು ಬಿತ್ತು. ಹಾಗಾಗಿ ಅಲ್ಲೇ ಕೆಳಗಡೆ ಒಂದು ಸ್ವಲ್ಪ ಬಿಸಿಲು ಬಿದ್ದಿತ್ತು ಅಂತ ಹಾಕ್ಕೊಂಡಿದ್ದೆ. ನಾನಿಲ್ಲಿ 2 ದಿನ ಒಣಗಿಸ್ಕೋಬೇಕಾಯ್ತು. ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಒಣಗಿದೆ. ಬಾಯಲ್ಲಿ ಹಾಕ್ಕೊಂಡ್ರೆ ಕುರು ಅಂತ ಹಪ್ಪಳದ ಥರ ಅನ್ನಿಸ್ಬೇಕು. ಅದಲ್ಲದೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಕೂಡ ತೊಗೊಳ್ತಾ ಇದ್ದೀನಿ. 1-2 ಹಿಡಿ ಮಖಾನ ತೊಗೊಂಡಿದ್ದೀನಿ. ಒಂದು 15ರಿಂದ 20 ಬಾದಾಮಿ,
ಒಂದು 15 ಗೋಡಂಬಿ, ಒಂದು 10 ಪಿಸ್ತಾ ಕೂಡ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಗ್ಯಾಸಲ್ಲಿ ಒಂದು ಬಾಣಲಿ ಇಟ್ಕೊಂಡು ನೀಟಾಗಿ ಗೋಡಂಬಿ, ಬಾದಾಮಿ, ಪಿಸ್ತಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತುಂಬಾ ಒಳ್ಳೆಯದು, ಹಾಗಂತ ಜಾಸ್ತಿ ಹಾಕ್ಕೊಳ್ಬೇಡಿ. ಅದು ಎಷ್ಟು ಲಿಮಿಟ್ ಅಂತ ಇರುತ್ತಲ್ಲ, ಲಿಮಿಟ್ ಇಷ್ಟೇ ಅಂತ ಹಾಕಬೇಕು. ನಾನಿಲ್ಲಿ ಯಾವುದು ಅಳತೆ ಮಾಡಿ ಅಂದರೆ ವೇಟ್ ಮಾಡಿ ತೊಗೊಂಡಿಲ್ಲ. ನಾನು ಕಪ್ ಅಳತೆಯಲ್ಲೇ ತೊಗೊಂಡಿದ್ದೀನಿ, ಅಂದಾಜು ಮೇಲೆ ಹಾಕ್ತೀನಿ. ಈ ರಾಗಿ ಸರಿ ನನ್ನ ಮಗಳಿಗೆ 1 ರಿಂದ 1.5 ತಿಂಗಳು ಅಷ್ಟೇ ಆಗುತ್ತೆ. ನಾನು ಪದೇ ಪದೇ ಫ್ರೆಶ್ ಆಗಿ ಮಾಡಿಕೊಂಡು ಇಟ್ಕೊಳ್ತೀನಿ. ಜಾಸ್ತಿ ಮಾಡಿಕೊಂಡು ಜಾಸ್ತಿ ದಿನ ಬಳಸೋದಿಲ್ಲ. ಡ್ರೈ ಫ್ರೂಟ್ಸ್ ಹಾಗೆ ಮಕ್ಕಾನನ್ನು ನೀಟಾಗಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಅದು ಗೊತ್ತಾಗುತ್ತೆ, ಅರೋಮಾ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಮನೆ ತುಂಬ ಘಮ ಅಂತಿರುತ್ತೆ. ಅದು ನೋಡಿಕೊಂಡು ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅಂದ್ಕೊಳ್ಬೋದು. ಈಗ ಅದಾದ ನಂತರ ಎಲ್ಲ ಕಾಳುಗಳನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಕಾಳಲ್ಲೂ ಒಂದೊಂದು ಸತ್ವ ಇರುತ್ತೆ. ಅಷ್ಟೂ ಹಾಕ್ತಾಯಿದ್ದೀವಿ ಅಂದರೆ ನನ್ನ ಮಗಳಿಗೆ ಅಂತಲ್ಲ, ಎಲ್ಲ ಮಕ್ಕಳಿಗೂ ಅಷ್ಟು ಸತ್ವಗಳು ಮಕ್ಕಳಿಗೆ ಸಿಗಲಿ ಅಂತ ಮೆಂತೆ ಇರ್ಬೋದು, ಕರಿಬೇವು ಇರ್ಬೋದು, ನೀವು ಬೇಕಾದರೆ ಸೋಯಾಬೀನ್ ಕಾಳು ಕೂಡ ಹಾಕ್ಕೋಬೋದು. ಜಾಯಿಕಾಯಿ ಇರಲಿಲ್ಲ ನನ್ನ ಹತ್ರ, ಜಾಯಿಕಾಯಿ ಕೂಡ ಹಾಕ್ಕೋಬೋದು. ಜೀರಿಗೆ, ಮೆಣಸು, ಕಫ, ಕೋಲ್ಡ್ ಈ ಥರ ಎಲ್ಲ ಇದ್ದರೆ ಅದು ಕಡಿಮೆ ಆಗುತ್ತೆ. ಬರದೇ ಇರೋ ಥರನ ನೋಡ್ಕೊಳ್ಳುತ್ತೆ. ಇದೆಲ್ಲ ಕಾಳುಗಳಲ್ಲೂ ಒಂದೊಂದು ಸತ್ವ ಇರುತ್ತೆ. ನಾನು ಇಷ್ಟು ಕಾಳನ್ನು 1-2 ರಿಂದ 3 ಸಲ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ಅದನ್ನೆಲ್ಲ ಆರೋದಕ್ಕೆ ಬಿಟ್ಟು ನೆಕ್ಸ್ಟ್ ಒಂದು ಜಾರ್ ತೊಗೊಂಡು, ನಾನು ಮನೇಲೇ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಮನೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದ್ರೆ ಮಾಡಿಕೊಂಡ್ರೆ ಮಿಲ್ ಕೂಡ ಹೋಗಿ ಹಾಕಿಸ್ಕೊಂಬರ್ಬೋದು. ನಾನು ಮನೇಲೇ ಮಿಕ್ಸರ್ ಸಹಾಯದಿಂದ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಜರಡಿ ಹಿಡ್ಕೊಂಡು ಮೇಲ್ಗಡೆ ಬಂದಿರೋ ತರಿತರಿನ ನಾನು ಮತ್ತೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಪದೇ ಅದನ್ನು ಮೇಲ್ಗಡೆ ತೆಗೆದು ನಾನು ಇದೇ ರೀತಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪುಡಿ ಮಾಡಿ ಜರಡಿ ಸಹಾಯದಿಂದ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಬೇಕಾದರೆ ಸೋಸ್ಕೋಬೋದು, ಇನ್ನೂ ತುಂಬ ತೆಳುವಾಗಿ ಬರುತ್ತೆ. ತುಂಬ ಚಿಕ್ಕ ಮಕ್ಕಳಿದ್ದರೆ 7-8 ತಿಂಗಳ ಮಕ್ಕಳಿದ್ದರೆ ನೋಡ್ತಾ ಇರ್ಬೋದು. ನಾನು ಇದೇ ರೀತಿ ಜರಡಿ ಎಲ್ಲವನ್ನು ಹಿಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನನಗೆ ಈಗ ಇಷ್ಟು ಕ್ವಾಂಟಿಟಿಯಲ್ಲಿ ಬಂತು. ಇದೇ ರೀತಿ ನನ್ನ ಮಗಳಿಗೆ ಎಲ್ಲವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು 1 ರಿಂದ 1.5 ತಿಂಗಳು ನನ್ನ ಮಗಳಿಗೆ ಆಗುತ್ತೆ. ನಾನು ಒಂದು ದಿನಕ್ಕೆ 1 ಟೈಮ್ ಅಷ್ಟೇ ನನ್ನ ಮಗಳಿಗೆ ಇದನ್ನು ಕೊಡ್ತೀನಿ. ಉಳಿದ ಟೈಮ್ ಬೇರೆ ತರಕಾರಿ ಕಾಳುಗಳು ಬೇರೆ ಏನಾರ ಹಾಕಿ ಆ ಥರ ಉಪ್ಮಾ ಈ ಥರದ್ದೆಲ್ಲ ಮಾಡಿ ಕೊಡ್ತೀನಿ. ಇದನ್ನು ನಾನು ಒಂದು ಸ್ಟೀಲ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ಯಾವುದೇ ಗಾಳಿ ಆಡದೆ ಇರೋ ಥರ. ಇದು ಯಾವುದೇ ರೀತಿ ಹುಳ ಆಗಲ್ಲ, ಏನು ಕೇಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಮಕ್ಕಳ ಡೈಜೆಷನ್ ಪವರ್ ತುಂಬ ಚೆನ್ನಾಗಿರುತ್ತೆ ಇದನ್ನು ತಿನ್ನೋದ್ರಿಂದ. ನೋಡ್ತಾ ಇರ್ಬೋದು ನನಗೆ ಇಷ್ಟು ಬಂತು. ಹಾಗೆ ನಾನು ಇದ್ರ ಜೊತೆಗೆ ಇದೇ ಪೌಡ್ರನ್ನ ತೊಗೊಂಡು ರಾಗಿ ಸರಿನ ಕೂಡ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ. ರಾತ್ರಿ ಟೈಮ್ಗೆ ನಾನು 1 ಟೈಮ್ಗೆ 2 ರಿಂದ 2.5 ಸ್ಪೂನ್ ಹಾಕ್ಕೊಳ್ತೀನಿ ನನ್ನ ಮಗಳಿಗೆ. ಅದ್ರ ಜೊತೆ ನೀರು ಹಾಕ್ಕೊಂಡು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ, ಬೇಗ ಬೆಂದುಬಿಡುತ್ತೆ. ಜಾಸ್ತಿ ಇದರಲ್ಲಿ ಇಟ್ಟರೆ, ಲೋ ಫ್ಲೇಮ್ನಲ್ಲಿ ಇಟ್ಟರೆ ಚೆನ್ನಾಗಿ ನಿಧಾನಕ್ಕೆ ಬೇಯುತ್ತೆ. ನಾನು ನನ್ನ ಮಗಳಿಗೆ ಸ್ವಲ್ಪ ಸಾಲ್ಟ್ ಕೂಡ ಯೂಸ್ ಮಾಡ್ತೀನಿ. 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಉಪ್ಪನ್ನ ಬಳಸಬೇಡಿ. ನನ್ನ ಮಗಳು ಸಪ್ಪೆ ಇದ್ದರೆ ತಿನ್ನಲ್ಲ ನಮ್ಮ ಜೊತೆ, ಬೇರೆ ಟೇಸ್ಟ್ ನೋಡೋದ್ರಿಂದ. ಇದು ರಾಗಿ ಸರಿ ಈ ಥರ ಎಲ್ಲ ನಾನು ಇಷ್ಟು ಗಟ್ಟಿ ಮಾಡ್ಕೊಳ್ತೀನಿ. ಇದಾದ ನಂತರ ಇದ್ರ ಜೊತೆ ತುಪ್ಪ ಕೂಡ ಸರ್ವ್ ಮಾಡ್ಕೊಳ್ಳಿ. ತುಪ್ಪ ಮಸ್ಟ್ ಆ್ಯಂಡ್ ಕಂಪಲ್ಸರಿ. ನಾನು ನನ್ನ ಮಗಳಿಗೆ ಎಲ್ಲ ಅಡುಗೆಯಲ್ಲೇ ತುಪ್ಪ ಬಳಸ್ತೀನಿ. ಒಂದು ಸ್ಟೀಲ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.